ಭೀಮಾ ನದಿಯ ನೀರು ಕುಡಿಯುವ ಮುನ್ನ ಎಚ್ಚರ. ಬಟ್ಟೆ ಪ್ಲಾಸ್ಟಿಕ್ ಕಸದಿಂದ ಭೀಮಾ ನದಿ ಕಲುಷಿತಗೊಳ್ತಾ ಇದೆ. ಹಾಗಾಗಿನೇ ಭೀಮಾ ನದಿಯ ನೀರು ಕುಡಿಯುವ ಮುನ್ನ ಎಚ್ಚರವಾಗಿರಿ. ಭೀಮೆಯ ಒಡಲಿನಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಮಾಡಿದೆ. ಯಾದಗಿರಿ ನಗರದ ಹೊರಭಾಗದಲ್ಲಿರುವ ಭೀಮಾ ನದಿ ತ್ಯಾಜ್ಯಗಳಿಂದ ಪಾಚಿಗಟ್ಟಿ ಹಸಿರು ಬಣ್ಣಕ್ಕೆ ತಿರುಗಿದೆ ನೀರು. ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಭೀಮೆಯ ನೀರು ಸೇವಿಸಿ ಜನ ಕೂಡ ಈಗ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆಯ ಹಲವೆಡೆ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿರ್ತಕ್ಕಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಏನು ಯಾದಗಿರಿ ಜಿಲ್ಲೆಯ ಜನರಿಗೆ ನೀರಿನ ದಾಹ ತೀರಿಸ್ತಕ್ಕಂಥ ಭೀಮಾ ನದಿಯ ಒಡಲು ಸಂಪೂರ್ಣವಾಗಿ ಈಗ ಮಲಿನವಾಗಿರ್ತಕ್ಕಂಥದ್ದು ನಿಮಗೆ ಆ ದೃಶ್ಯ ಕೂಡ ತೋರಿಸ್ತಾ ಹೋಗ್ತೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈಗ ಭೀಮಾ ನದಿಯ ಒಡಲಿಂದ ಗ್ರೌಂಡ್ ರಿಪೋರ್ಟ್ ಅನ್ನು ಕೂಡ ನಿಮಗೆ ತೋರಿಸ್ತಾ ಇರ್ತಕ್ಕಂಥ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರೇನು, ಯಾದಗಿರಿ ಜಿಲ್ಲೆ ಹಾಗೂ ಗುರುಮಿಟ್ಕಲ್ ತಾಲೂಕಿನ ಹಲವು ಹಳ್ಳಿಗಳಿಗೆ ಈ ಒಂದು ಭೀಮಾ ನದಿಯ ಮೂಲಕವಾಗಿ ಕುಡಿಯುವ ನೀರು ಪೂರೈಕೆ ಆಗ್ತಾ ಇರ್ತಕ್ಕಂಥದ್ದು. ಈ ಒಂದು ಪೂರೈಕೆ ಆಗ್ತಕ್ಕಂಥ ನೀರು ಎಷ್ಟರ ಮಟ್ಟಿಗೆ ಕುಡಿಯಲು ಯೋಗ್ಯ ಇದೆ ಅಂತಕ್ಕಂಥದ್ದು ಕೂಡ ಬಹಳಷ್ಟು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ಇಡೀ ಭೀಮಾ ನದಿಯು ಸಂಪೂರ್ಣವಾಗಿ ಮಲಿನಗೊಂಡಿರ್ತಕ್ಕಂಥದ್ದು. ಪ್ಲಾಸ್ಟಿಕ್, ಬಟ್ಟೆ ಸೇರಿದಂತೆ ಹಲವು ತ್ಯಾಜ್ಯಗಳು ಸಹ ಇಲ್ಲಿ ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ತ್ಯಾಜ್ಯಗಳು ಕೂಡಿರ್ತಕ್ಕಂಥ ಈ ಒಂದು ನೀರಿನಲ್ಲಿ ಸಂಪೂರ್ಣವಾಗಿ ನೀರೀಗ ಹಸಿರು ಬಣ್ಣಕ್ಕೆ ತಿರುಗಿರ್ತಕ್ಕಂಥದ್ದು. ಹಸಿರು ಬಣ್ಣಕ್ಕೆ ನೀರು ತಿರುಗಿರೋದ್ರಿಂದ ಇದು ಕುಡಿಯಲು ಯೋಗ್ಯನಾ ಅಂತಕ್ಕಂಥದ್ದು ಕೂಡ ಈಗ ಸಾಕಷ್ಟು ವಿಚಾರ ಮಾಡಬೇಕಾಗಿರ್ತಕ್ಕಂಥ ಸಂಗತಿ ಇರ್ತಕ್ಕಂಥದ್ದು. ಇನ್ನೊಂದು ದೃಶ್ಯ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ನನ್ನ ಕೈಯಲ್ಲಿ ಒಂದು ಪ್ಲಾಸ್ಟಿಕ್ ಬಾಟಲ್ ಇರ್ತಕ್ಕಂಥದ್ದು. ಈ ಒಂದು ಬಾಟಲ್ ಅಲ್ಲಿ ಈ ಒಂದು ಭೀಮಾ ನದಿಯ ನೀರು ತುಂಬ್ತಾ ಇದ್ದೀರಿ. ಈ ತುಂಬಿರ್ತಕ್ಕಂಥ ನೀರಿನ ಕಲರ್ ಯಾವ ರೀತಿ ಅಂತಕ್ಕಂಥದ್ದು ಕೂಡ ನೀವು ನೋಡ್ತಾ ಇದ್ರಿ. ಸಂಪೂರ್ಣವಾಗಿ ಸಹ ಈಗ ಬಣ್ಣದ ಈ ಒಂದು ಬಾಟ್ಲಿಯಲ್ಲಿ ಹಸಿರು ಬಣ್ಣ ತಿರುಗಿರ್ತಕ್ಕಂಥ, ಅಂದ್ರೆ ಇಡೀ ಏನು ಈ ಭೀಮಾ ನದಿ ಇದೆಯಲ್ಲ ಸಾಕಷ್ಟು ಸಹ ಈ ಒಂದು ಮಲಿನಗೊಂಡಿರ್ತಕ್ಕಂಥ, ಇದರಿಂದಾಗಿ ನೀರು ಸಹ ಹಸಿರು ಬಣ್ಣಕ್ಕೆ ತಿರುಗಿ ಒಂದು ಕುಡಿದ್ರೆ ನಾನಾ ರೋಗಗಳು ಸಹ ನಗರದ ಹಾಗೂ ಜಿಲ್ಲೆಯ ಜನರು ತುತ್ತಾಗಬೇಕಂತ ಪರಿಸ್ಥಿತಿ ಕೂಡ ಇರ್ತಕ್ಕಂಥದ್ದು. ಈ ಒಂದು ಬಟ್ಟೆ ಬಿದ್ದಿದೆ, ಜೊತೆಗೆ ಇಲ್ಲಿ ಸಹ ಗಮನಿಸ್ತಾ ಇದ್ರೆ ಇಲ್ಲಿ ಪ್ಲಾಸ್ಟಿಕ್ ಸಹ ಇಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಹಲವು ರೀತಿಯ ಪ್ಲಾಸ್ಟಿಕ್ ಹಾಗೂ ತ್ಯಾಜ್ಯ ವಸ್ತುಗಳಿಂದಾಗಿ ಸಂಪೂರ್ಣವಾಗಿ ಏನು ಭೀಮಾ ನದಿಯ ಒಡಲು ಈಗ ಮಲಿನಗೊಂಡಿರ್ತಕ್ಕಂಥದ್ದು. ಹಸಿರು ಬಣ್ಣಕ್ಕೂ ಸಹ ಇಲ್ಲಿ ತಿರುಗಿರ್ತಕ್ಕ, ಜೊತೆಗೆ ಇಲ್ಲಿ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರೆ ಸಂಪೂರ್ಣವಾಗಿ ಹಸಿರು ಬಣ್ಣದ ಪಾಚಿ ಸಹ ಇಲ್ಲಿ ಇರುವುದರಿಂದ ಈಗ ಕುಡಿಯಲು ಯೋಗ್ಯವಲ್ಲದ ನೀರನ್ನು ಸಹ ಈಗ ನಗರದ ಜನ ಹಾಗೂ ವಿವಿಧ ಹಳ್ಳಿಯ ಜನ ಕುಡಿಬೇಕಂತ ಪರಿಸ್ಥಿತಿ ಕೂಡ ಎದುರಾಗಿರ್ತಕ್ಕಂಥದ್ದು. ಇದು ಭೀಮಾ ನದಿಯ ಒಡಲಿನ ಒಂದು ದೃಶ್ಯ ಆಗಿರ್ತಕ್ಕಂಥದ್ದು. ಇಲ್ಲಿ ಸರಿಗ ಭೀಮಾ ನದಿ ಸಂಪೂರ್ಣ ಮಲಿನಗೊಂಡಿರ್ತಕ್ಕಂಥದ್ದು. ಯಾದಗಿರಿ ನಗರ ಇರ್ಬೋದು, ಗುರುಮಿಟ್ಕಲ್ ಜನ ಇದೇ ನೀರನ್ನು ಕುಡಿತಾ ಇದ್ದಾರೆ. ಇದು ಕುಡಿಯಲು ಯೋಗ್ಯವಿಧಾನ. ಜೊತೆಗೆ ಏನು ಯಾರಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇದು ನೀರು ಚೆಕ್ ಮಾಡಿಸ್ಬೇಕಾಗಿತ್ತು, ಯಾಕೆ ಕೆಲಸ ಮಾಡಿದಾರ ಅಂತ. ಇವತ್ತು ಸರ್ವಸಾಮಾನ್ಯ ಇವಾಗ ಯಾವುದೇ ಒಂದು ಕೊಳವೆ ಬಾವಿಯಾದ್ರೆ ಕೊರಿಸಿದ್ರೆ ಅದು ನೀರು ಕುಡ್ಲಿಕ್ಕೆ ಯೋಗ್ಯ ಅಲ್ಲ ಅಂತಕ್ಕಂಥ ಜಿಲ್ಲಾಡಳಿತ ಮಾಡ್ತದೆ. ಇದು ಚರಂಡಿ ನೀರು ಮಿಕ್ಸ್ ಹಾಕಿಸಿ ಕಲುಷಿತ ನೀರು ಇವತ್ತೇನಂದ್ರೆ ನೋಡಬೇಕು, ಒಳಗೆ ನಿಂತರಕ್ಕೆ ಮೈ ತಿಂಡಿ ಕೊಡ್ತದೆ ಮತ್ತು ಗಬ್ಬೆದ ನಾರ್ಲೆ ಆಗ್ತದೆ. ಇಡೀ ನಗರಕ್ಕೆ ದಿನನಿತ್ಯ ಇದೇ ನೀರು ಸರಬರಾಜು ಮಾಡ್ತಕ್ಕಂಥ ಕೆಲಸಕ್ಕೆ ನಗರಸಭೆ ಮತ್ತು ಜಿಲ್ಲಾಡಳಿತ ಸರ್ಕಾರ ಮಾಡ್ತಕ್ಕಂಥದ್ದು. ಈ ಜನರ ಮ್ಯಾಗ ಆರೋಗ್ಯದ ಮ್ಯಾಗ ಏರುಪೇರು ಆಗ್ತಕ್ಕಂಥದ್ದು. ಯಾರೊಬ್ಬರಿಗೆ ಇದ್ರ ಬಲಿ ಪರಿಗಣನೆ, ಎಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳು ಬಿಸ್ಲೇರಿ ನೀರು ಕುಡಿತಾರ. ಇದು ಕಲುಷಿತ ನೀರನ್ನು ಕುಡಿದ ಕೇಸಿ ಇವತ್ತು ಸಾಕಷ್ಟು ಜನ ಕಾಮಾಳಿ ಮತ್ತು ಸಾಕಷ್ಟು ರೋಗಗಳು ಹಾಕಿ ಆಸ್ಪತ್ರೆಗೆ ಸೇರ್ತಕ್ಕಂಥ ಸಂಭವ ಅದ. ಕ್ಯಾಮರಾಮನ್ ರವಿ ಜೊತೆ ಪರಶುರಾಮ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.